ಸರ್ಕಾರಿ ಸಾರಿಗೆ ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದ ಬಳಿಕ ಈಗ ಮೆಟ್ರೋ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ಪ್ರಯಾಣಿಕರಿಗೆ ಇನ್ನಷ್ಟು ಹೊರೆ ಈ ಮೂಲಕ. ಪ್ರಮುಖವಾಗಿ ದರ ಹೆಚ್ಚಳಕ್ಕೆ ಮೆಟ್ರೋ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಇಷ್ಟು ದರ ಏರಿಕೆ ಸರಿಯಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದಿನಿಂದಲೇ 46% ದರ ಹೆಚ್ಚಳ ಜಾರಿಗೆ ಬರ್ತಾ ಇದೆ. ಮೆಟ್ರೋದ ದಿನನಿತ್ಯದ ಪಾಸು ಮತ್ತೆ ಆಮೇಲೆ ಏಕರೂಪ ಸ್ಮಾರ್ಟ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಕೂಡ ಕೆಲ ಆದೇಶಗಳು ಹೊರಬಿದ್ದಿದೆ. ನೋಡಿ, 2 ರಿಂದ 4 ಕಿಲೋಮೀಟರ್ಗೆ ನೀವು ಪ್ರಯಾಣ ಇರುತ್ತೆ ಅಂತ ಹೇಳಿದ್ರೆ 20 ರೂಪಾಯಿಯನ್ನು ಕೊಡಬೇಕಾಗತ್ತೆ. 4 ರಿಂದ 6 ಕಿಲೋಮೀಟರ್ಗೆ 30 ರೂಪಾಯಿ, 6 ರಿಂದ 8 ಕಿಲೋಮೀಟರ್ಗೆ 40 ರೂಪಾಯಿಯನ್ನು ಹೆಚ್ಚಳ ಮಾಡಲಾಗಿದೆ. 8 ರಿಂದ 10 ಕಿಲೋಮೀಟರ್ಗೆ 50 ರೂಪಾಯಿಯನ್ನು ಅಲ್ಲಿ ನಿಗದಿ ಮಾಡಲಾಗಿದೆ. ಇಷ್ಟೊಂದು ರೇಟ್ ಹೆಚ್ಚಳ ಆದರೆ ನಾವು ಪ್ರಯಾಣ ಮಾಡೋದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ. ಇದಕ್ಕೆ BMRCL ಸಿಬ್ಬಂದಿಗಳು ಹೇಳ್ತಾ ಇರೋದು 2017ರಿಂದ ಕೂಡ ಹೆಚ್ಚಳ ಆಗಿರಲಿಲ್ಲ ಅಂತ. ಸೊ ಮೆಟ್ರೋ ದರ ಪರಿಷ್ಕರಣೆ ಹೇಗಾಗಿದೆ, ಪರಿಷ್ಕೃತ ದರವನ್ನು ನೀವು ಗಮನಿಸ್ತಾ ಇದ್ದೀರಾ. 0 ರಿಂದ 2 ಕಿಲೋಮೀಟರ್ ಪ್ರಯಾಣ ಮಾಡ್ತೀರಿ ಅಂತ ಹೇಳಿದ್ರೆ ಪರಿಷ್ಕೃತ ದರ 10 ರೂಪಾಯಿ ಆಗಿದೆ. ಇನ್ನೊಂದು ಕಡೆಗೆ 2 ರಿಂದ 4 ಕಿಲೋಮೀಟರ್ ಪ್ರಯಾಣಕ್ಕೆ ಪರಿಷ್ಕೃತ ದರ 20 ರೂಪಾಯಿ ಆಗ್ತಾ ಇದೆ. ಅದೇ ರೀತಿ 4 ರಿಂದ 6 ಕಿಲೋಮೀಟರ್ಗೆ 30 ರೂಪಾಯಿಯನ್ನು ತೆರಬೇಕಾಗಿ ಬರ್ತಾ ಇದೆ. 6 ರಿಂದ 8 ಕಿಲೋಮೀಟರ್ಗೆ 40 ರೂಪಾಯಿ ಆಗಿದ್ರೆ 8 ರಿಂದ 10 ಕಿಲೋಮೀಟರ್ಗೆ ಬರೋಬ್ಬರಿ 50 ರೂಪಾಯಿಯನ್ನು ನಿಗದಿ ಮಾಡಲಾಗ್ತಾ ಇದೆ. ಇದು ಬಹಳಷ್ಟು ಸಮಸ್ಯೆ ಆಗುತ್ತೆ ನಮಗೆ. ಮತ್ತು ಡಿಪೆಂಡೆನ್ಸಿ ಜಾಸ್ತಿ ಇರೋದ್ರಿಂದ ಇಷ್ಟು ದುಡ್ಡು ಕೊಟ್ಟು ಹೋಗೋದು ಕೂಡ ನಮಗೆ ಸಾಧ್ಯ ಆಗೋದಿಲ್ಲ ಅನ್ನೋದು ಬಹುತೇಕ ಪ್ರಯಾಣಿಕರು ವಾದ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಆ ಕಿಲೋಮೀಟರ್ ಬೇಸಿಸ್ ಮೇಲೆ ದರವನ್ನು ಹೇಗೆ ಪರಿಷ್ಕೃತ ಮಾಡಿದ್ದಾರೆ, ಎಷ್ಟು ದುಡ್ಡು ಜಾಸ್ತಿ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಇಲ್ಲಿ ತನಕ ಫಸ್ಟ್ ಹೇಳ್ತಾ ಇದ್ದಿದ್ದವರು 2 ಕಿಲೋಮೀಟರ್ ತನಕ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ ಅಂತ. ಬಟ್ ನಾವು ಪಟ್ಟಿ ನೋಡಿದಾಗ ಬೇರೆದೇ ರೀತಿಯಾದಂತಹ ಉತ್ತರ ಸಿಗ್ತಾ ಇದೆ. ಇನ್ನು 20 ರಿಂದ 25 ಕಿಲೋಮೀಟರ್ಗೂ ಹೆಚ್ಚು ಪ್ರಯಾಣವನ್ನು ನೀವು ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಜೇಬು ಇನ್ನಷ್ಟು ಗಟ್ಟಿಯಾಗಿರಬೇಕು ಅನ್ನುವಂತಹ ಅಂಶವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಆಗ್ತಾ ಇದೆ. ಸರಿ ಸುಮಾರು 42 ರಿಂದ 46% ತನಕವೂ ಕೂಡ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗ್ತಾ ಇದೆ. ಒಂದೊಂದು ಸ್ಟೇಷನ್ಗೆ ಒಂದೊಂದು ರೀತಿಯಲ್ಲಿ ದರ ಏರಿಕೆ ಆಗ್ತಾ ಇದೆ. ನಾನೀಗ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀನಿ. ಗಮನಿಸ್ತಾ ಇದ್ದೀರಿ, ಇಷ್ಟು ದಿನ 25 ರೂಪಾಯಿ ಇರ್ತಾ ಇತ್ತು, ಇವತ್ತು 40 ರೂಪಾಯಿ, ಅಂದರೆ 15 ರೂಪಾಯಿ ಹೆಚ್ಚಳ ಆಗಿದೆ. ಸದ್ಯ ಒಂದಷ್ಟು ಜನಕ್ಕೆ ಇದರ ಬೇಸರ ಕೂಡ ಇದೆ. ಯಾಕಂದರೆ ದಿಢೀರಂತ 45-46% ಅಷ್ಟು ಏರಿಕೆಯನ್ನು ಮಾಡಿದ್ರೆ ನಿತ್ಯ ಓಡಾಟ ಮಾಡುವಂಥವರಿಗೆ ಕಷ್ಟ ಆಗುತ್ತೆ ಎನ್ನುವಂತಹ ಒಂದಷ್ಟು ಆಕ್ರೋಶ ಜೊತೆಗೆ ಬೇಸರ ಕೂಡ ಇದೆ. ನಾನೀಗ ಮೆಟ್ರೋ ನಿಲ್ದಾಣದ ಅಂದರೆ ಮೆಟ್ರೋ ರೈಲ್ನ ಒಳಭಾಗದಲ್ಲೇ ಇದ್ದೇನೆ. ಗಮನಿಸ್ತಿದ್ದೀರಿ, ಜನ ಕೂಡ ಇದ್ದಾರೆ, ಸಾರ್ವಜನಿಕರಿದ್ದಾರೆ. ಅವರ ಅಭಿಪ್ರಾಯಗಳೇನು, ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಹೇಳ್ತಾರೆ ಎಲ್ಲವನ್ನು ಕೂಡ ನಾನು ಅವರಲ್ಲೇ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ, ಸಾರ್ವಜನಿಕರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಎಲ್ಲಿಂದ ಬರ್ತಾ ಇದ್ದೀರಿ, ಹೇಗೆ? ಬ್ಯಾಂಗ್ಳೂರಿಂದ. ಓಕೆ, ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೇವೆ. ಓಕೆ. ಈ ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದು. ಆದರೂ ಲಾಸ್ಟ್ ಇಯರ್ ಬರುವಾಗ ಇಷ್ಟು ರೇಟ್ ಇರಲಿಲ್ಲ. ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಅದರಿಂದ ಸ್ವಲ್ಪ ಸಾಮಾನ್ಯ ಜನರಿಗೆ ಓಡಾಡಲಿಕ್ಕೆ, ದಿನನಿತ್ಯ ಓಡಾಡೋರಿಗೆ ತುಂಬ ಕಷ್ಟ ಆಗ್ತದೆ ಅಂತ ನಾನು ಅನಿಸ್ತಾ ನನಗೆ. ಓಕೆ, ಸಾಮಾನ್ಯವಾಗಿ 42 ರಿಂದ 46% ತನಕ ದರ ಏರಿಕೆ ಆಗಿರುವಂಥದ್ದು. ಎಷ್ಟು ಹೊರೆ ಅಂತ ಏನಾದರೂ ಅನಿಸುತ್ತಾ ಸರ್? ಅದು ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಇದು ಹೊರೆನೇ, ತುಂಬ ಹೊರೆ ಅನಿಸ್ತದೆ. ಅದು ಹೇಳುವಂಥದ್ದಲ್ಲ, ಇಟ್ ಇಸ್ ಫ್ಯಾಕ್ಟ್. ಓಕೆ, ಮತ್ತೊಬ್ರು ಇದ್ದಾರೆ, ಮಾತನಾಡಿಸ್ತೇನೆ. ರೆಗ್ಯುಲರ್ ಆಗಿ ಓಡಾಡ್ತೀರಾ? ನಾವು ರೆಗ್ಯುಲರ್ ಮೆಟ್ರೋ ಯೂಸ್ ಮಾಡೋದು, ಪ್ರತಿದಿನ ಮೆಟ್ರೋದಲ್ಲೇ ಟ್ರಾವೆಲ್ ಮಾಡ್ತಿದ್ದೀವಿ. ಇವರು ಅಟ್ಲೀಸ್ಟ್ ಒಂದು 5 to 10% ಈ ಥರ ಏರಿಕೆ ಮಾಡಿದರೆ ಓಕೆ. ಸಡನ್ನಾಗಿ 1 to double ಹೆಚ್ಚು ಕಮ್ಮಿ. ನಾನು JP ನಗರ ಟ್ರಾವೆಲ್ ಮಾಡೋನು, ಬಿಫೋರು 52 ಇತ್ತು, ಇವಾಗ 80 ಆಗಿದೆ. ಅಟ್ಲೀಸ್ಟ್ 5 to 10% ಓಕೆ. ನಮ್ಮ ಇನ್ಫ್ಲೇಷನ್ ರೇಟೇ 7% ಇದೆ. ಇವರು ಮೆಟ್ರೋ ಇದನ್ನು 40% ಮಾಡಿದರೆ ಎಷ್ಟು ಹೊರೆ ಆಗುತ್ತೆ ಅನ್ನೋದು ತುಂಬ ಹೊರೆ ಸರ್, ತುಂಬ ಮೋಸ ಇದು. ಓಕೆ, ಅಲ್ಲ, ಮುಂಚೆ ಏನಾದರೂ ಅವರು ಹೇಳಿದರು ನಮಗೆ ಒಂದಷ್ಟು ಸಮಸ್ಯೆಗಳಿದೆ, ದರ ಏರಿಕೆ ಹೆಚ್ಚಾಗಿದೆ, ಜೊತೆಗೆ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ, ಆ ಕಾರಣಕ್ಕೆ ಏರಿಕೆ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದರು. ಇದ್ರ ಮಧ್ಯೆ ಏರಿಕೆ ಅವರು ಸಮರ್ಥಿಸ್ಕೊಳ್ತಾರೆ BMRCL ಅವರು. ಸಾರ್ವಜನಿಕರಾಗಿ ಏನು ಹೇಳ್ತೀರಿ BMRCL ಅವರು? ಸರ್, BMRCLಗೆ ನಾವು ವಿನಂತಿ ಮಾಡ್ಕೊಳೋದು, ಏನು ಮನವಿ ಮಾಡ್ಕೊಳೋದಂದರೆ ಅಟ್ಲೀಸ್ಟ್ ಒಂದು 5 to 10% ಓಕೆ. ಮೇಂಟೆನೆನ್ಸು ಎಲ್ಲ ಜಾಸ್ತಿ ಆಗುತ್ತೆ ಅಂತ ಕೊಟ್ಟು 43% ತುಂಬ ಹೈಕು ಸರ್. ಇದು ಜನಸಾಮಾನ್ಯರಿಗೆ ತುಂಬ ಏಟ್ ಬೀಳುತ್ತೆ. ಓಕೆ, ತಾವು ರೆಗ್ಯುಲರ್ ಆಗಿ ಓಡಾಟ ಮಾಡುವಂಥವ್ರ ಹೇಗೆ ಸರ್?
ನಾವು ಮಾಡ್ತಾ ಇದ್ದೀವಿ. ಓಕೆ, ರೇಟ್ ಹೈಕ್ದ ಬಗ್ಗೆ ತಮ್ಗೆ ಗೊತ್ತಾಗಿದೆಯಾ ಹೇಗೆ? ಗೊತ್ತಾಗಿದೆ. ಏನು ಹೇಳ್ತೀರಿ? ಇವಾಗ ಹೆಚ್ಚು ಕಡಿಮೆ ಒಂದು 40% ಜಾಸ್ತಿ ಆಗಿದೆ. ಬಟ್ ಒಂದೇ ಸಲ ಇಷ್ಟು ಜಾಸ್ತಿ ಮಾಡಿದ್ರೆ ಜನಸಾಮಾನ್ಯರಿಗೆ ಸ್ವಲ್ಪ ಹೊರೆ ಆಗುತ್ತೆ. ಈಗ ಮಾಡೋ ಬದಲಾಗಿ ಅವರು ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸರ್ತಿ ರಿವೈಸ್ ಮಾಡಿದರೆ ಒಂದು 5% 10% ಮಾಡ್ಕೊಂಡು ಹೋದ್ರೆ ಅಷ್ಟೊಂದು ಅನ್ಸಲ್ಲ. ಒಂದೇ ಸಲ ಇಷ್ಟೊಂದು ಮಾಡಿದರೆ ಖಂಡಿತವಾಗಿ ಜನರಿಗೆ ಹೊರೆ ಆಗುತ್ತೆ. ಓಕೆ, ಇದು ಸಾರ್ವಜನಿಕರ ಅಭಿಪ್ರಾಯ. 7 ವರ್ಷಕ್ಕೆ 8 ವರ್ಷಕ್ಕೆ ಒಂದು ಸರಿ ಈ ಥರ ದಿಢೀರಂತ 40ರಿಂದ 50%ವರೆಗೆ ಏರಿಕೆ ಮಾಡೋದ್ರ ಬದಲಾಗಿ ಪ್ರತಿ ವರ್ಷ ರಿವೈಸ್ ಮಾಡುವಂಥ ಕೆಲಸಗಳನ್ನು ಮಾಡಲಿ. 5%, 6% ಈ ರೀತಿಯನ್ನು ಏರಿಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಜನಕ್ಕೂ ಕೂಡ ಅದು ಹೊರೆ ಕಡಿಮೆ ಆಗುತ್ತೆ. ಏಕಾಏಕಿ 45, 50 ಈ ರೀತಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಏರಿಕೆ ಮಾಡೋದ್ರಿಂದ ದೊಡ್ಡ ಮಟ್ಟದ ಹೊರೆ ಆಗುತ್ತೆ ಎನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿಗರಿಗೆ ಬಸ್ ದರ ಏರಿಕೆಯ ಬಳಿಕ ಇಂದಿನಿಂದ ಮೆಟ್ರೋ ದರ ಏರಿಕೆ ಆಗ್ತಾ ಇದೆ. ಬರೋಬ್ಬರಿ 50% ದರ ಏರಿಕೆಯನ್ನು ಈಗಾಗಲೇ BMRCL ಅಧಿಕಾರಿಗಳು ಇಂದಿನಿಂದ ಜಾರಿಯನ್ನು ಮಾಡಿದ್ದಾರೆ. ಹೀಗಾಗಿ ಮೆಟ್ರೋ ಪ್ರಯಾಣಿಕರು ಕೂಡ ಬೆಳಂಬೆಳಗ್ಗೆ ಈ ಒಂದು ದರ ಏರಿಕೆಯ ಬಿಸಿಯನ್ನು ಅನುಭವಿಸಬೇಕಾಗಿದೆ. ನಾನಿವತ್ತು ಮೆಜೆಸ್ಟಿಕ್ನ ಕೆಂಪೇಗೌಡ ಮೆಟ್ರೋ ನಿಲ್ದಾಣದ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಇವತ್ತು ಭಾನುವಾರ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಆದರೆ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿಯೂ ಕೂಡ ಮೆಟ್ರೋ ಪ್ರಯಾಣಿಕರು ಮೆಟ್ರೋವನ್ನು ಅವಲಂಬಿಸಿ ಬೆಂಗಳೂರಿನ ನಾನಾ ಭಾಗಕ್ಕೂ ಕೂಡ ಪ್ರಯಾಣವನ್ನು ನಡೆಸ್ತಾರೆ. ಪ್ರಮುಖವಾಗಿ ಇಲ್ಲಿ ಸ್ಟೇಜ್ ವೈಸ್ ಆಗಿ ಮೆಟ್ರೋ ಪ್ರಯಾಣ ದರ ಕೂಡ ಏರಿಕೆಯನ್ನು ಮಾಡಲಾಗಿದೆ. ಸ್ಮಾರ್ಟ್ ಕಾರ್ಡ್ ಪ್ರಯಾಣಿಕರಿಗೆ ಬೇರೆ ದರವನ್ನು, ಜೊತೆಗೆ ಟೋಕನ್ ಇರ್ತಕ್ಕಂತಹ ಪ್ರಯಾಣಿಕರಿಗೆ 50% ದರ ಏರಿಕೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ 2 ಕಿಲೋಮೀಟರ್ವರೆಗೂ ಕೂಡ 10 ರೂಪಾಯಿಯನ್ನು ನಿಗದಿಯನ್ನು ಮಾಡಿದರೆ 2 ರಿಂದ 4 ಕಿಲೋಮೀಟರ್ಗೆ 20 ರೂಪಾಯಿ, 4 ರಿಂದ 6 ಕಿಲೋಮೀಟರ್ವರೆಗೂ ಕೂಡ 30 ರೂಪಾಯಿ, ಹೀಗೆ ಅನೇಕ ದರಗಳನ್ನ ಕೂಡ ಈ ಫಿಕ್ಸನ್ನು ಮಾಡಲಾಗಿದೆ. ಹೀಗಾಗಿ ಪ್ರಯಾಣಿಕರಲ್ಲಿಯೂ ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಂಬಳ ಅಷ್ಟೇ ಇದೆ, ಆದರೆ ಪ್ರಯಾಣ ದರ ಕೂಡ ಹೆಚ್ಚಾಗಿದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಪ್ರಯಾಣಿಕರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೆಟ್ರೋ ದರ ಏರಿಕೆ ಆಗಿದೆ, ಏನು ಹೇಳ್ತೀರಾ? ಈಗ ನಮಗೆ ತಿಳಿದು ಬಂದಾಗೆ ಇವತ್ತಿನಿಂದ ಸುಮಾರು 46% ದರ ಹೆಚ್ಚಳ ಆಗಿದೆ. ಸೊ ಇದು ತುಂಬ ಏನು ಕಹಿ ಸುದ್ದಿ. ಇದು ಪ್ರಯಾಣಿಕರಿಗೆ, ಮಧ್ಯಮ ವರ್ಗದವ್ರಿಗೆ, ದಿನನಿತ್ಯ ಇದನ್ನೇ ಅವಲಂಬಿಸ್ಕೊಂಡಿರೋವಂಥವ್ರಿಗೆ ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 90 ರೂಪಾಯಿ ಮಾಡಿದ್ದಾರೆ. ಸೊ ಇದು ಏನಾಗುತ್ತೆ ಅಂತಂದರೆ ದಿನಕ್ಕೆ ಒಂದು 200 ರಿಂದ 500 ರೂಪಾಯಿ ದುಡಿಯೋವಂಥ ವ್ಯಕ್ತಿಗೆ, ಈಗ ಚಲ್ಘಾಟದಿಂದ ವೈಟ್ ಫೀಲ್ಡ್ಗೆ ಹೋಗಿ ದುಡ್ಕೊಂಬರೋವಂಥವ್ನಿಗೆ ಒಂದು ಸೈಡ್ಗೆ 90 ರೂಪಾಯಿ ಕೊಡಬೇಕಾಗುತ್ತೆ, ಇನ್ನೊಂದು ಸೈಡ್ಗೆ 90 ರೂಪಾಯಿ, 180 ರೂಪಾಯಿ, 500 ರೂಪಾಯಿ ದುಡಿದ್ರೆ ಅವನು 200 ರೂಪಾಯಿ ಬರೀ ಮೆಟ್ರೋ ದರಕ್ಕೆ ಅವನು ಪೇ ಮಾಡಬೇಕಾಗುತ್ತೆ. ಸೊ ಈ ಥರ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಸೊ ಸರ್, ಏನು ಹೇಳ್ತೀರಾ? ಎಷ್ಟು ಹೊಡೆತ ಆಗ್ತಾ ಇದೆ ಜನರಿಗೆ? ಇದು ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಜನಗಳ ಮೇಲೆ ಹೊರೆ ಆಗ್ತಾ ಇರೋದಕ್ಕೆ ತುಂಬಾ ಹೊಡೆತ ಆಗ್ತಾ ಇದೆ. ಇದೆಲ್ಲ ಮಧ್ಯಮ ವರ್ಗದವ್ರು ಯೂಸ್ ಮಾಡೋವಂಥ ಒಂದು ಟ್ರಾನ್ಸ್ಪೋರ್ಟು. ಇದನ್ನು ಇವರು ಅಡ್ವಾಂಟೇಜ್ ಆಗಿ ತೊಗೊಂಡು ಈ ಥರ ಏಕಾಏಕಿ 46% ಇವರು ಜಾಸ್ತಿ ಮಾಡ್ತಾ ಇರೋದು ತುಂಬಾ ಬೇಜಾರು ಆಗುವಂಥ ವಿಷಯ. ಮೆಟ್ರೋ ಪ್ರಯಾಣಿಕರು ಕೂಡ ಹೇಳೋದೇನಂತಂದರೆ 10% ಇರ್ಬೋದು, 15% ಏರಿಕೆ ಆಗಿದ್ರೆ ಅಷ್ಟು ನಮಗೆ ಹೊರೆ ಆಗ್ತಾ ಇಲ್ಲ. ಏಕಾಏಕಿಯಾಗಿ 46%, 50% ಏರಿಕೆ ಆಗಿರೋದು ನಿಜಕ್ಕೂ ಕೂಡ ಹೊರೆ ಆಗ್ತಾ ಇದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಗಮನ ಹರಿಸಬೇಕು ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿದ ಒಂದೇ ತಿಂಗಳಲ್ಲಿ ನಮ್ಮ ಮೆಟ್ರೋ ರೈಲು ಪ್ರಯಾಣಿಕ ದರ ಕೂಡ ಹೆಚ್ಚಳ ಆಗಿದೆ. ನಾವು ನೋಡಿದ್ವಿ, ಸಾರಿಗೆ ಬಸ್ ಪ್ರಯಾಣ ದರ 15% ಹೆಚ್ಚಳ ಮಾಡಿದ್ರು. ಬಟ್ ಈ ಮೆಟ್ರೋ ದರ ಮಾತ್ರ 46% ಹೆಚ್ಚಳ ಮಾಡಿರೋದು ಸಾರ್ವಜನಿಕರಿಗೆ ನುಂಗಲಾರದ ತುತ್ತಾಗಿದೆ. 8 ವರ್ಷ ನೀವು ಹೈಕ್ ಮಾಡಲಿಲ್ಲ ಅಂದರೆ ಅದು ನಿಮ್ಮ ಪ್ರಾಬ್ಲಮ್ಮು. ಬಟ್ ಈಗ ನಮಗೆ ನೀವು ಅನಿವಾರ್ಯ ಮಾಡ್ತಾ ಇದ್ದೀರಾ ಈ ದುಡ್ಡು ಕೊಡೋದು. ನಿಮ್ಮ ಹತ್ರ ಚಾಯ್ಸ್ ಇತ್ತು ಅನ್ನೋದು ಜನರ ಆಕ್ರೋಶ.